ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ವಿನೂತನ ರೀತಿಯಲ್ಲಿ ನೆರವಾಗ್ತಾ ಇದೆ. ರಾಜ್ಯಾದ್ಯಂತ ಸಂಚಾರಿ ಆರೋಗ್ಯ ಘಟಕಗಳನ್ನು ಕಾರ್ಯನಿರ್ವಹಿಸಲಾಗ್ತಾ ಇದೆ. ಯಾದಗಿರಿಯಲ್ಲೂ ಕೂಡ ಮೊಬೈಲ್ ಹೆಲ್ತ್ ಯೂನಿಟ್ ಕಾರ್ಮಿಕ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಸಂಜೀವಿನಿಯಾಗಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಾರ್ಮಿಕರಿಗೆ ಸಂಜೀವಿನಿ ಸಂಚಾರಿ ಆರೋಗ್ಯ ಘಟಕ. ಯಾದಗಿರಿಯ ಹಳ್ಳಿಗಳಲ್ಲೂ ಸಮರ್ಪಕ ಕಾರ್ಯ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇರೋ ಕಾರ್ಮಿಕ ವರ್ಗ, ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಟ್ರೀಟ್ಮೆಂಟ್ ನೀಡುತ್ತಿರೋ ಆರೋಗ್ಯ ಸಿಬ್ಬಂದಿ. ಇದು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಹಲವು ಗ್ರಾಮೀಣ ಭಾಗಗಳಲ್ಲಿ ಸಂಚಾರಿ ಆರೋಗ್ಯ ಘಟಕಕ್ಕೆ ವ್ಯಾಪಕ ಸ್ಪಂದನೆ ಸಿಗ್ತಾ ಇದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಉಚಿತ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಒಂದು ಸಂಚಾರಿ ಆರೋಗ್ಯ ಘಟಕವನ್ನುವಂತ ಒಂದು ಈಗಾಗಲೇ ಸೇವೆಯನ್ನು ಆರಂಭ ಮಾಡಿರುವಂತದ್ದು. ಈ ಒಂದು ಸೇವೆ ಕೂಡ ಈಗಾಗಲೇ ಯಶಸ್ವಿಯಾಗಿ ಸಾಗ್ತಾ ಇರುವಂತದ್ದು. ಸದ್ಯ ನೀವು ಈಗ ನೋಡ್ತಾ ಇರಬಹುದು, ಸುಮಾರು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸುಮಾರು 100ಕ್ಕೂ ಅಧಿಕ ವಾಹನಗಳನ್ನ ಬಿಡುವ ಮೂಲಕ ಈ ಒಂದು ವಾಹನದಲ್ಲಿ ಸುಮಾರು 6 ಜನ ಸಿಬ್ಬಂದಿಗಳು ಇರತಕ್ಕಂಥ ವೈದ್ಯರ ಸಿಬ್ಬಂದಿ ಇರುವಂತಹ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಈ ಒಂದು ಸೇವೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ಒಂದು ಸೇವೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಲಾಖೆಯಿಂದಲೇ ಕೂಡ ಈ ಒಂದು ಮಹತ್ವದ ಕಾರ್ಯ ಕೂಡ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ನೆರವಾಗಿದೆ. ಕಾರ್ಮಿಕ ಇಲಾಖೆಯ ಮಹತ್ವಪೂರ್ಣ ಯೋಜನೆಯಾದ ಸಂಚಾರಿ ಆರೋಗ್ಯ ಘಟಕಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಚಿಕಿತ್ಸೆ ಪಡೆದುಕೊಂಡ ಕಾರ್ಮಿಕ ವಲಯ ಸಂತಸವನ್ನು ವ್ಯಕ್ತಪಡಿಸ್ತಾ ಇದೆ. ಸರ್, ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ವಾಹನ ನಮಗೊಂದು ಒಳ್ಳೇದಾಗಿದೆ ಸರ್. ಯಾವುದೇ ರೀತಿ ನಾವು ಕೆಲಸದ ಮೇಲೆ ಹೋಗ್ಬೇಕಾದ್ರೂ ಕೂಡ ಒಂದು ಏನೋ ತೊಂದರೆ ಆಗಿತ್ತು, ಅಲ್ಲಿ ಏಳು ಬೀಳು ಆಗಿದ್ವು ಅಂದ್ರೆ ನಮಗೆ ಮೊದಲ ಒಂದು ಅಪಾಯಕಾರಿ ಇತ್ತು. ದವಾಖಾನಿಗೆ ಹೋಗೋಕೆ ಲೇಟ್ ಆಗ್ತದ, ಆ ಸಮಯ ಒಂದು ನಿಗದಿ ಆಗಲ್ಲ, ನಮ್ಗೆ ಏನಾದ್ರು ತೊಂದರೆ ಅದ ಅಂತೇಳಿ ನಮಗೊಂದು ಭಯ ಬೀತಿತ್ತು. ಈ ಒಂದು ವಾಹನ ಬಂದ ಮೇಲೆ ನಮಗೊಂದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿದೆ. ಹಳ್ಳಿಯಲ್ಲೂ ಸಂಚಾರಿ ಆರೋಗ್ಯ ಘಟಕ. ನೋಂದಾಯಿತ ಕಾರ್ಮಿಕರಿಗೆ ಉಚಿತ ಚಿಕಿತ್ಸೆ. ರಾಜ್ಯ ಕಾರ್ಮಿಕ ಇಲಾಖೆಯ ಮಹತ್ವದ ಯೋಜನೆ ಸಂಚಾರಿ ಆರೋಗ್ಯ ಘಟಕ. ಕಟ್ಟಡ ಕಾರ್ಮಿಕರಿಗೆ ಸಂಚಾರಿ ಆರೋಗ್ಯ ಘಟಕದ ಉಚಿತ ಸೇವೆ ನೀಡುತ್ತಾ ಇದೆ. ಕಟ್ಟಡ ಕಾರ್ಮಿಕರು ಅವರಿದ್ದ ಊರಲ್ಲೇ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಮೊಬೈಲ್ ಹೆಲ್ತ್ ಯೂನಿಟ್ ಹಳ್ಳಿಗಳಿಗೆ ಹೋಗಿ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡ್ತಾ ಇದೆ. ರಾಜ್ಯಾದ್ಯಂತ 100ಕ್ಕೂ ಅಧಿಕ ಸಂಚಾರಿ ಆರೋಗ್ಯ ಘಟಕ ಕಾರ್ಯನಿರ್ವಹಿಸ್ತಾ ಇವೆ. ಇದೀಗ ಯಾದಗಿರಿಯಲ್ಲೂ ಕೂಡ ಕಾರ್ಮಿಕರಿಗೆ ಸುಲಭವಾಗಿ ಆರೋಗ್ಯ ತಪಾಸಣೆಗೆ ನೆರವಾಗಿದೆ. ಬೇಸಿಕಲಿ ಇದು ಒಂದು ಕಾರ್ಮಿಕ ಇಲಾಖೆಯವರ ವತಿಯಿಂದ ಸಂಚಾರಿ ಆರೋಗ್ಯ ಕ್ಲಿನಿಕ್ ಅಂತ ಇದನ್ನು ಒಂದು 5 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಮೂಲ ಒಂದು ಉದ್ದೇಶ ಏನಂತಂದ್ರೆ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಅವರು ಮತ್ತೆ ಅವರ ಸಹ ಕುಟುಂಬದವರಿಗೂ ಸಹ ಒಂದು ಆರೋಗ್ಯದ ಒಂದು ಇದಕ್ಕೆ ಒದಗಿಸ್ಲಿಕ್ಕೆ ಫೆಸಿಲಿಟೀಸ್ ಏನೇನಿರುತ್ತೆ ಆ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ನಂತರ ಅವರು ಕೆಲಸದ ವೇಳೆಯಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರೋ ಆಗದೆ ಕಾರಣ ಬೇಜಾರು ಇತರ ಕಾರಣಗಳು ಇರುತ್ತವೆ. ಅದೊಂದು ಸಂದರ್ಭದಲ್ಲಿ ನಾವು ಅದೇ ಸ್ಥಳದಲ್ಲಿ ನಾವು ಹೋಗಿ ಅವರಿಗೆ ಬೇಕಾದಂತಹ ಒಂದು ಬೇಸಿಕ್ ಹೆಲ್ತ್ ಚೆಕಪ್, ಬಿಪಿ, ಶುಗರ್, ಹಿಮೋಗ್ಲೋಬಿನ್ ಮತ್ತೆ ಮುಂತಾದ ಒಂದು ರಕ್ತ ಪರೀಕ್ಷೆಗಳನ್ನು ನಾವು ಮಾಡ್ತೇವೆ. ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಸಂಚಾರಿ ಆರೋಗ್ಯ ಘಟಕಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಕೂಡ ಸೌಲಭ್ಯವನ್ನು ಪಡೆಯಬಹುದು. ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗುತ್ತೆ. ಕಾರ್ಮಿಕರ ಆರೋಗ್ಯ ಸೇವೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಯೋಜನೆ ಸಾಕಾರಗೊಳಿಸಿದೆ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವು ರಾಜ್ಯ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿಯ ಕಾರ್ಯಕ್ಕೆ ಈಗ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಅವ್ರು ದಿನನಿತ್ಯ ಏನಪ್ಪಾ ಅಂತಂದ್ರೆ ಹಳ್ಳಿಗಳು ಗ್ರಾಮಗಳಲ್ಲಿ ರೌಂಡ್ ಹೊಡಿತಾರ. ಈ ನಮ್ಮ ಕಟ್ಟಡ ಕೂಲಿ ಕಾರ್ಮಿಕರು ಒಂದು ತುಂಬಾ ಅನುಕೂಲ ಆಗಿದೆ. ನಮಗೊಂದು ಜ್ವರ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಮತ್ತೆ ಇನ್ನಿತರ ಏನನ್ನ ಬಿದ್ದು ಹೇಳಿದ್ರು ಒಂದು ಜಾಗದ ಮೇಲೆ ಬಂದಂತ ನೋಡೋ ಒಂದು ಪರಿಹಾರ ನಮಗೆ ಇವತ್ತು ಸಿಕ್ಕದಂತ ಹೇಳ್ಬೋದು. ಇನ್ನು ಈ ಸಂಚಾರಿ ವಾಹನಗಳಲ್ಲಿ ನುರಿತ ಅನುಭವಿ ವೈದ್ಯರಿದ್ದಾರೆ. ಹಾಗೆಯೇ 6 ಜನ ಸಿಬ್ಬಂದಿ ಇರ್ತಾರೆ. ಕಟ್ಟಡ ಕಾರ್ಮಿಕರು ಎಲ್ಲಿ ಇರ್ತಾರೋ ಅವರಿದ್ದಲ್ಲಿಯೇ ಚಿಕಿತ್ಸೆ ನೀಡುವ ಉದ್ದೇಶ ಈ ಯೋಜನೆಯದ್ದಾಗಿದೆ.
ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 6 ಜನ ಸಿಬ್ಬಂದಿಯನ್ನ ಒಳಗೊಂಡಂತ ಸಂಚಾರಿ ಆರೋಗ್ಯ ವಾಹನ ಸೇವೆ ನೀಡ್ತಾ ಇದೆ. ಪ್ರತಿದಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಉಚಿತ ಆರೋಗ್ಯ ತಪಾಸಣೆ ನೀಡ್ತಾ ಇದೆ. ಸುಸಜ್ಜಿತ ವೈದ್ಯಕೀಯ ಉಪಕರಣ, ಲ್ಯಾಬ್ ಸೌಲಭ್ಯ. ಕಾರ್ಮಿಕ ಇಲಾಖೆ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರ. ಕಳೆದ 6 ತಿಂಗಳಿನಿಂದ ನಿತ್ಯವೂ 50 ರಿಂದ 60 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಂಚಾರಿ ಆರೋಗ್ಯ ವಾಹನದಲ್ಲಿ ಸುಸಜ್ಜಿತ ವೈದ್ಯಕೀಯ ಉಪಕರಣಗಳು ಮತ್ತು ಪ್ರಯೋಗಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಟ್ಟಡ ಕಾರ್ಮಿಕ ಮೊಬೈಲ್ ಹೆಲ್ತ್ ಯೂನಿಟ್ ಬಗ್ಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗೆ ತಲಾ 3 ಘಟಕಗಳು ಹಂಚಿಕೆ ಮಾಡಲಾಗಿದ್ದು ಇವುಗಳು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಸೇವೆ ಒದಗಿಸುತ್ತಿವೆ. ಈಗಾಗಲೇ ರಾಜ್ಯಾದ್ಯಂತ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ಸೇವೆ ಒದಗಿಸಲಾಗ್ತಾ ಇದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರಮ ಮತ್ತು ಕಾಳಜಿ ಫಲ ಸಂಚಾರಿ ಆರೋಗ್ಯ ಘಟಕ ಕಾರ್ಯನಿರ್ವಹಿಸ್ತಾ ಇವೆ. ಈ ಒಂದು ಯೋಜನೆಯ ಉದ್ದೇಶ ಕಟ್ಟಡ ಕಾರ್ಮಿಕರು ಮತ್ತು ಅವರನ್ನು ಅವಲಂಬನೆಗೊಂಡಿರುವಂತಹ ಕುಟುಂಬಸ್ಥರಿಗೆ ಸ್ಥಳದಲ್ಲೇ ಹೋಗಿ ಚಿಕಿತ್ಸೆಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದೆ. ಸದ್ಯ ಈ ಒಂದು ಕಾರ್ಯರೂಪಕ್ಕೆ ತಂದಿರುವಂತಹ ಯೋಜನೆ ಕೂಡ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇರುವಂತದ್ದು. ಹೋದಲ್ಲೆಲ್ಲ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತದೆ. ನಿತ್ಯವೂ 150 ರಿಂದ 40 ಜನರಿಗೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ವಿನೂತನ ರೀತಿಯಲ್ಲಿ ನೆರವಾಗ್ತಾ ಇದೆ. ರಾಜ್ಯಾದ್ಯಂತ ಸಂಚಾರಿ ಆರೋಗ್ಯ ಘಟಕಗಳನ್ನ ಕಾರ್ಯನಿರ್ವಹಿಸಲಾಗ್ತಾ ಇದೆ. ಯಾದಗಿರಿಯಲ್ಲೂ ಕೂಡ ಮೊಬೈಲ್ ಹೆಲ್ತ್ ಯೂನಿಟ್ ಕಾರ್ಮಿಕ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಸಂಜೀವಿನಿಯಾಗಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಾರ್ಮಿಕರಿಗೆ ಸಂಜೀವಿನಿ ಸಂಚಾರಿ ಆರೋಗ್ಯ ಘಟಕ. ಯಾದಗಿರಿಯ ಹಳ್ಳಿಗಳಲ್ಲೂ ಸಮರ್ಪಕ ಕಾರ್ಯ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇರೋ ಕಾರ್ಮಿಕ ವರ್ಗ, ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಟ್ರೀಟ್ಮೆಂಟ್ ನೀಡ್ತಿರೋ ಆರೋಗ್ಯ ಸಿಬ್ಬಂದಿ ಇದು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಹಲವು ಗ್ರಾಮೀಣ ಭಾಗಗಳಲ್ಲಿ ಸಂಚಾರಿ ಆರೋಗ್ಯ ಘಟಕಕ್ಕೆ ವ್ಯಾಪಕ ಸ್ಪಂದನೆ ಸಿಗ್ತಾ ಇದೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಉಚಿತ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಒಂದು ಸಂಚಾರಿ ಆರೋಗ್ಯ ಘಟಕವನ್ನುವಂತ ಒಂದು ಈಗಾಗಲೇ ಸೇವೆಯನ್ನು ಆರಂಭ ಮಾಡಿರುವಂತದ್ದು. ಈ ಒಂದು ಸೇವೆ ಕೂಡ ಈಗಾಗಲೇ ಯಶಸ್ವಿಯಾಗಿ ಸಾಗ್ತಾ ಇರುವಂತದ್ದು. ಸದ್ಯ ನೀವು ಈಗ ನೋಡ್ತಾ ಇರಬಹುದು, ಸುಮಾರು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸುಮಾರು 100ಕ್ಕೂ ಅಧಿಕ ವಾಹನಗಳನ್ನ ಬಿಡುವ ಮೂಲಕ ಈ ಒಂದು ವಾಹನದಲ್ಲಿ ಸುಮಾರು 6 ಜನ ಸಿಬ್ಬಂದಿಗಳು ಇರತಕ್ಕಂಥ ವೈದ್ಯರ ಸಿಬ್ಬಂದಿಗಳು ಇರುವಂತಹ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಈ ಒಂದು ಸೇವೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ಒಂದು ಸೇವೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಲಾಖೆಯಿಂದಲೇ ಕೂಡ ಈ ಒಂದು ಮಹತ್ವದ ಕಾರ್ಯ ಕೂಡ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ನೆರವಾಗಿದೆ. ಕಾರ್ಮಿಕ ಇಲಾಖೆಯ ಮಹತ್ವಪೂರ್ಣ ಯೋಜನೆಯಾದ ಸಂಚಾರಿ ಆರೋಗ್ಯ ಘಟಕಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಚಿಕಿತ್ಸೆ ಪಡೆದುಕೊಂಡ ಕಾರ್ಮಿಕ ವಲಯ ಸಂತಸವನ್ನು ವ್ಯಕ್ತಪಡಿಸ್ತಾ ಇದೆ. ಸರ್, ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ವಾಹನ ನಮಗೊಂದು ಒಳ್ಳೇದಾಗಿದೆ ಸರ್. ಯಾವುದೇ ರೀತಿ ನಾವು ಕೆಲಸದ ಮೇಲೆ ಹೋಗ್ಬೇಕಾದ್ರೂ ಕೂಡ ಏನೋ ತೊಂದರೆ ಆಗಿತ್ತು, ಅಲ್ಲಿ ಬೀಳು ಆಗಿದ್ವು ಅಂದ್ರೆ ನಮಗೆ ಮೊದಲ ಒಂದು ಅಪಾಯಕಾರಿ ಇತ್ತು. ದವಾಖಾನಿಗೆ ಹೋಗೋಕೆ ಲೇಟ್ ಆಗ್ತದ, ಆ ಸಮಯ ಒಂದು ನಿಗದಿ ಆಗಲ್ಲ, ನಮ್ಗೆ ಏನಾದ್ರು ತೊಂದರೆ ಅಂತೇಳಿ ನಮಗೊಂದು ಭಯ ಬೀತಿತ್ತು. ಈ ಒಂದು ವಾಹನ ಬಂದ ಮೇಲೆ ನಮಗೊಂದು ಬಹಳ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿದೆ. ಹಳ್ಳಿಯಲ್ಲೂ ಸಂಚಾರಿ ಆರೋಗ್ಯ ಘಟಕ. ನೋಂದಾಯಿತ ಕಾರ್ಮಿಕರಿಗೆ ಉಚಿತ ಚಿಕಿತ್ಸೆ. ರಾಜ್ಯ ಕಾರ್ಮಿಕ ಇಲಾಖೆಯ ಮಹತ್ವದ ಯೋಜನೆ ಸಂಚಾರಿ ಆರೋಗ್ಯ ಘಟಕ. ಕಟ್ಟಡ ಕಾರ್ಮಿಕರಿಗೆ ಸಂಚಾರಿ ಆರೋಗ್ಯ ಘಟಕದ ಉಚಿತ ಸೇವೆ ನೀಡುತ್ತಾ ಇದೆ. ಕಟ್ಟಡ ಕಾರ್ಮಿಕರು ಅವರಿದ್ದ ಊರಲ್ಲೇ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಮೊಬೈಲ್ ಹೆಲ್ತ್ ಯೂನಿಟ್ ಹಳ್ಳಿಗಳಿಗೆ ಹೋಗಿ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡ್ತಾ ಇದೆ. ರಾಜ್ಯಾದ್ಯಂತ 100ಕ್ಕೂ ಅಧಿಕ ಸಂಚಾರಿ ಆರೋಗ್ಯ ಘಟಕ ಕಾರ್ಯನಿರ್ವಹಿಸ್ತಾ ಇವೆ. ಇದೀಗ ಯಾದಗಿರಿಯಲ್ಲೂ ಕೂಡ ಕಾರ್ಮಿಕರಿಗೆ ಸುಲಭವಾಗಿ ಆರೋಗ್ಯ ತಪಾಸಣೆಗೆ ನೆರವಾಗಿದೆ. ಬೇಸಿಕಲಿ ಇದು ಒಂದು ಕಾರ್ಮಿಕ ಇಲಾಖೆಯವರ ವತಿಯಿಂದ ಸಂಚಾರಿ ಆರೋಗ್ಯ ಕ್ಲಿನಿಕ್ ಅಂತ ಇದನ್ನು 5 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಮೂಲ ಒಂದು ಉದ್ದೇಶ ಏನಂತಂದ್ರೆ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ,
ಅವರು ಮತ್ತೆ ಅವರ ಸಹ ಕುಟುಂಬದವರಿಗೂ ಸಹ ಒಂದು ಆರೋಗ್ಯದ ಒಂದು ಇದಕ್ಕೆ ಒದಗಿಸ್ಲಿಕ್ಕೆ ಫೆಸಿಲಿಟೀಸ್ ಏನೇನಿರುತ್ತೆ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ನಂತರ ಅವರು ಕೆಲಸದ ವೇಳೆಯಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಆಗದೆ ಕಾರಣ ಬೇಜಾರು ಇತರ ಕಾರಣಗಳು ಇರುತ್ತವೆ. ಆಗ ಒಂದು ಸಂದರ್ಭದಲ್ಲಿ ನಾವು ಅದೇ ಸ್ಥಳದಲ್ಲಿ ನಾವು ಹೋಗಿ ಅವರಿಗೆ ಬೇಕಾದಂತ ಒಂದು ಬೇಸಿಕ್ ಹೆಲ್ತ್ ಚೆಕಪ್, BP, ಶುಗರ್, ಹಿಮೋಗ್ಲೋಬಿನ್ ಮತ್ತೆ ಮುಂತಾದ ಒಂದು ರಕ್ತ ಪರೀಕ್ಷೆಗಳನ್ನು ನಾವು ಮಾಡ್ತೇವೆ. ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಸಂಚಾರಿ ಆರೋಗ್ಯ ಘಟಕಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಕೇವಲ ಕಾರ್ಮಿಕರಷ್ಟೇ ಅಲ್ಲದೆ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಕೂಡ ಸೌಲಭ್ಯವನ್ನು ಪಡೆಯಬಹುದು. ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗುತ್ತೆ. ಕಾರ್ಮಿಕರ ಆರೋಗ್ಯ ಸೇವೆ ಸುಲಭವಾಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಯೋಜನೆ ಸಾಕಾರಗೊಳಿಸಿದೆ. ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವು ರಾಜ್ಯ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿಯ ಕಾರ್ಯಕ್ಕೆ ಈಗ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಅವ್ರ ದಿನನಿತ್ಯ ಏನಪ್ಪ ಅಂತಂದ್ರೆ ಹಳ್ಳಿಗಳ ಗ್ರಾಮಗಳಲ್ಲಿ ರೌಂಡ್ ಹೊಡಿತಾರ. ಈ ನಮ್ಮ ಕಟ್ಟಡ ಕೂಲಿ ಕಾರ್ಮಿಕರು ಒಂದು ತುಂಬಾ ಅನುಕೂಲ ಆಗಿದೆ. ನಮ್ಗೊಂದು ಜ್ವರ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಮತ್ತೆ ಇನ್ನಿತರ ಏನನ್ನ ಬಿದ್ದು ಹೇಳಿದ್ರು ಒಂದು ಜಾಗದ ಮೇಲೆ ಬಂದಂತ ನೋಡೋ ಒಂದು ಪರಿಹಾರ ನಮಗೆ ಇವತ್ತು ಸಿಕ್ಕದಂತ ಹೇಳ್ಬೋದು. ಇನ್ನು ಈ ಸಂಚಾರಿ ವಾಹನಗಳಲ್ಲಿ ನುರಿತ ಅನುಭವಿ ವೈದ್ಯರಿದ್ದಾರೆ. ಹಾಗೆಯೇ 6 ಜನ ಸಿಬ್ಬಂದಿ ಇರ್ತಾರೆ. ಕಟ್ಟಡ ಕಾರ್ಮಿಕರು ಎಲ್ಲಿ ಇರ್ತಾರೋ ಅವರಿದ್ದಲ್ಲಿಯೇ ಚಿಕಿತ್ಸೆ ನೀಡುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 6 ಜನ ಸಿಬ್ಬಂದಿಯನ್ನ ಒಳಗೊಂಡಂತ ಸಂಚಾರಿ ಆರೋಗ್ಯ ವಾಹನ ಸೇವೆ ನೀಡ್ತಾ ಇದೆ. ಪ್ರತಿದಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಉಚಿತ ಆರೋಗ್ಯ ತಪಾಸಣೆ ನೀಡ್ತಾ ಇದೆ. ಸುಸಜ್ಜಿತ ವೈದ್ಯಕೀಯ ಉಪಕರಣ, ಲ್ಯಾಬ್ ಸೌಲಭ್ಯ. ಕಾರ್ಮಿಕ ಇಲಾಖೆ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪೂರ. ಕಳೆದ 6 ತಿಂಗಳಿನಿಂದ ನಿತ್ಯವೂ 50 ರಿಂದ 60 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಂಚಾರಿ ಆರೋಗ್ಯ ವಾಹನದಲ್ಲಿ ಸುಸಜ್ಜಿತ ವೈದ್ಯಕೀಯ ಉಪಕರಣಗಳು ಮತ್ತು ಪ್ರಯೋಗಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಟ್ಟಡ ಕಾರ್ಮಿಕ ಮೊಬೈಲ್ ಹೆಲ್ತ್ ಯೂನಿಟ್ ಬಗ್ಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗೆ ತಲಾ 3 ಘಟಕಗಳು ಹಂಚಿಕೆ ಮಾಡಲಾಗಿದ್ದು ಇವುಗಳು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಸೇವೆ ಒದಗಿಸುತ್ತಿವೆ. ಈಗಾಗಲೇ ರಾಜ್ಯಾದ್ಯಂತ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ಸೇವೆ ಒದಗಿಸಲಾಗ್ತಾ ಇದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರಮ ಮತ್ತು ಕಾಳಜಿ ಫಲ ಸಂಚಾರಿ ಆರೋಗ್ಯ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಯೋಜನೆಯ ಉದ್ದೇಶ ಕಟ್ಟಡ ಕಾರ್ಮಿಕರು ಮತ್ತು ಅವರನ್ನು ಅವಲಂಬನೆಗೊಂಡಿರುವಂತಹ ಕುಟುಂಬಸ್ಥರಿಗೆ ಸ್ಥಳದಲ್ಲೇ ಹೋಗಿ ಚಿಕಿತ್ಸೆಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದೆ. ಸದ್ಯ ಈ ಒಂದು ಕಾರ್ಯರೂಪಕ್ಕೆ ತಂದಿರುವಂತಹ ಯೋಜನೆ ಕೂಡ ಸಾಕಷ್ಟು ಯಶಸ್ವಿಯಾಗಿ ಸಾಗ್ತಾ ಇರುವಂತದ್ದು. ಹೋದಲೆಲ್ಲ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗ್ತದೆ. ನಿತ್ಯವೂ 150 ರಿಂದ 40 ಜನರಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.